ಪವಿತ್ರ ಗೌಡ ಇನ್ನೂ ಬಿಟ್ಟಿಲ್ಲ ಹಳೆ ಚಾಳಿ. ದರ್ಶನ್ ಕೆಣಕೋದಕ್ಕೆ ಮತ್ತೆ ಶುರು ಮಾಡ್ಕೊಂಡ್ರ ಪವಿತ್ರ ಗೌಡ. ದರ್ಶನ್ ಪತ್ನಿ ತೊಟ್ಟ ಅದೇ ಸ್ಯಾರಿ ತೊಟ್ಟಿದ್ದಕ್ಕೆ ಪವಿತ್ರ ಗೌಡ. ಪವಿತ್ರ ಗೌಡ ಬಿಟ್ಟಿಲ್ಲ ಹಳೆ ಚಾಳಿನ. ದರ್ಶನ್ ಕೆಣಕೋದಕ್ಕೆ ಮತ್ತೆ ಶುರು ಮಾಡ್ಕೊಂಡ್ರ ಪವಿತ್ರ ಗೌಡ. ದರ್ಶನ್ ಪತ್ನಿ ತೊಟ್ಟ ಅದೇ ಸ್ಯಾರಿ ತೊಟ್ಟಿದ್ದಕ್ಕೆ ಪವಿತ್ರ ಗೌಡ. ದರ್ಶನ್ ಕುಟುಂಬದ ನೆಮ್ಮದಿ ಹಾಳು ಮಾಡೋಕೆ ಇದು ಪ್ರಯತ್ನನ? ಏನಾಗಿದೆ ಈ ಪವಿತ್ರ ಗೌಡಗೆ? ಪವಿತ್ರ ಗೌಡ ಬಿಟ್ಟಿಲ್ಲ ಹಳೆ ಚಾಳಿ. ನೋಡಿ, ದರ್ಶನ್ ಪತ್ನಿ ಏನು ಮಾಡ್ತಾರೋ ಅದನ್ನೇ ನಾನು ಮಾಡಬೇಕು ಅಂತ ಪವಿತ್ರ ಗೌಡ ಅನ್ಕೊಳ್ಳೋದಿದೆಯಲ್ಲ, ಅದು ತಪ್ಪು. ನಿಮಗೆ ಯಾಕೆ ಈ ಊರು ಸಾಬ್ರಿ ಅಂತ ಕೇಳ್ಬೋದು ನೀವು. ದರ್ಶನ್ ಪತ್ನಿ ತನ್ನ ಗಂಡ ನನ್ನ ಜೊತೆ ನೆಮ್ಮದಿಯಾಗಿರೋದನ್ನ ಬಯಸ್ತಾರೆ. ಅದು ದರ್ಶನ್ ಪತ್ನಿ ಮಾತ್ರವಲ್ಲ, ಜಗತ್ತಿನ ಯಾವ ಪತ್ನಿಯು ಬಯಸೋದು ಅದೇ. ತನ್ನ ಗಂಡ ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿರಬೇಕು ಅನ್ನೋದು ಪತ್ನಿಯ ಆಸೆ ಆಗಿರುತ್ತೆ. ಮತ್ತಾಕಿಯನ್ನ ಕೆಣಕೋದು ಯಾಕೆ ಈ ಹೆಣ್ಣುಮಗಳು? ಮತ್ತ್ಯಾಕೆ ಕೆಣಕಬೇಕು? ದರ್ಶನ್ ಪತ್ನಿ ತೊಟ್ಟಿರೋ ಸ್ಯಾರಿ ಥರದ್ದೇ ನಾನು ತೊಡಬೇಕು, ದರ್ಶನ್ ಪತ್ನಿ ಓಡಾಡುವಂತಹ ಕಾರು ನನ್ನ ಬಳಿ ಇರಬೇಕು, ದರ್ಶನ್ ಪತ್ನಿ ಏನು ಮಾಡ್ತಾರೋ ಅದನ್ನೇ ಮಾಡ್ತೀನಿ ಅಂತ ಹೋದ್ರೆ ನಾಳೆ ದಿನ ಸಮಾಜಕ್ಕೆ ಸಾರುವಂತಹ ಸಂದೇಶ ಏನು? ಆ ಕುಟುಂಬಕ್ಕೆ ಈಕೆ ಕಳುಹಿಸಿಕೊಡ್ತಾ ಇರುವಂತಹ ಸಂದೇಶ ಏನು? ಆ ಕುಟುಂಬಕ್ಕೆ ಯಾವ ತರಹದ ಪರಿಣಾಮ ಬೀರುತ್ತೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇಲ್ಲ. ಕೆಂಪು ತುಟಿಗೆ ಯಾವ ಕಲರ್ ಲಿಪ್ಸ್ಟಿಕ್ ಹಾಕಬೇಕು ಅನ್ನೋದು ಗೊತ್ತಿದೆ. ಕೆಂಪು ಕೆನ್ನೆಗೆ ಯಾವ ಪೌಡರ್ ಹಾಕೊಂಡ್ರೆ ಕೆಮರಾದ ಕಣ್ಣಿಗೆ ಮಿಂಚುತ್ತೆ ಅನ್ನೋದು ಗೊತ್ತಿದೆ. ಇದು ಗೊತ್ತಿಲ್ವಾ? ಆಕೆಯ ಕುಟುಂಬಕ್ಕೆ ಯಾವ ತರಹದ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಬೇಡ? ಆಕೆ ತೊಟ್ಟಿರುವಂತಹ ಸೀರೆನ ತೊಡ್ತೀನಿ, ಆಕೆ ತೊಟ್ಟಿರುವಂತಹ ಬ್ಲೌಸನ್ನೇ ಹಾಕೋಬೇಕು ಅನ್ನೋ ಹಠಕ್ಕೆ ಬಿದ್ದಿರೋ ಪವಿತ್ರ ಗೌಡ ನಿಲ್ಲಿಸ್ಬಿಡ್ಬೇಕು ಈ ಚಾಳಿನ. ದರ್ಶನ್ ಅಭಿಮಾನಿಗಳಿಂದ ಪವಿಗೆ ಫುಲ್ ಕ್ಲಾಸ್ಗಳು ವ್ಯಕ್ತವಾಗಿದೆ. ರಕ್ಷಿತಾ ಪ್ರೇಮ್ ಮನೆ ಪ್ರೋಗ್ರಾಮಿಗೆ ಹೋಗಿದ್ದ ದರ್ಶನ್ ಅಂಡ್ ದಂಪತಿ ಖುಷಿ ಆಯ್ತಾ? ಆ ದೃಶ್ಯ ನೋಡಿ ನಮಗೂ ಕೂಡ. ಆ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ನೀಲಿ ಬಣ್ಣದ ಸ್ಯಾರಿ ಧರಿಸಿತ್ತು. ಆ ಪುಣ್ಯಾತ್ಕಿತಿ ಪಾಪ ಅಭಿಮಾನಿಗಳ ಖುಷಿಗೆ ಕಾರಣವಾಗಿತ್ತು ದರ್ಶನ್ ದಂಪತಿಗಳ ಆಗಮನ. ಅಭಿಮಾನಿಗಳಿಗೆ ಮಾತ್ರವಲ್ಲ, ನಮಗೂ ಕೂಡ ಖುಷಿಯಾಗಿತ್ತು. ದರ್ಶನ ಬರ್ತಿದ್ದಂತಹ ರೀತಿ, ಪಶ್ಚಾತ್ತಾಪ ಕೇಂದ್ರ, ಜೈಲಿಗೆ ಹೋಗಿ ಪಶ್ಚಾತ್ತಾಪ ಪಟ್ಟು ಖುಷಿಯಾದಂತಹ ಕಾಂತಿಯುತ ಮುಖ ಮತ್ತು ಆ ದರ್ಶನ್ ಜೊತೆಗಿದ್ದಂತಹ ಕ್ಷಮೆಯ ಧರಿತ್ರಿ ಹೆಣ್ಣು ಮಗಳು ವಿಜಯಲಕ್ಷ್ಮಿ ಬರ್ತಾ ಇದ್ದ ಆ ರೀತಿ ಇತ್ತಲ್ಲ, ಖುಷಿ ಕೊಟ್ಟಿತ್ತು ನಮ್ಗಳಿಗೆ. ನೋಡಿ ಫೋಟೋ ನೋಡಿ. ಈಕೆಗೆ ಅದು ಏನಂತ ಹೇಳಬೇಕು ನಾವು? ನಾವೇನಂತ ಹೇಳಬೇಕು? ಚೆನ್ನಾಗಿರುವಂತಹ ಕುಟುಂಬವನ್ನ ಕೆಣಕೋ ಪ್ರಯತ್ನನ? ವಿಜಯಲಕ್ಷ್ಮಿ ತೊಟ್ಟಿರೋ ರೀತಿಯ ಸ್ಯಾರಿ ತೊಡ್ತೀನಿ ಅಂತ ಹಟ್ಟಕ್ಕೆ ಬಿದ್ದಿರೋ ಪವಿತ್ರ ಗೌಡರಿಗೆ ಏನು ಹೇಳಬೇಕು? ನಾಳೆ ದಿನ ಪರಸ್ಪರ ಅಭಿಮಾನಿಗಳು ಕಚ್ಚಾಡ್ತಾರೆ. ಅಭಿಮಾನಿಗಳು ಕ್ಷಮೆಯ ಧರಿತ್ರಿ ಅಂತ ಕರೀತಾರೆ ವಿಜಯಲಕ್ಷ್ಮಿ ಅವರನ್ನ. ಆಕೆ ಪಟ್ಟಿರುವಂತಹ ಕಷ್ಟ ಮತ್ತು ಸಹಿಸಿಕೊಂಡ ಸಹನೆ ಮತ್ತು ಸಹಿಸಿಕೊಂಡ ರೀತಿ, ಪಟ್ಟಣಗೆರೆ ಶೆಡ್ಡಿಗೆ ಯಾರು ಕಾರಣಕರ್ತರು ಅಂತ ನಿಮಗೆ ಗೊತ್ತಿದೆ. ದರ್ಶನ್ ದಾರಿ ತಪ್ಪಿದ್ದಕ್ಕೆ ಯಾರು ಕಾರಣಕರ್ತರು ಅಂತ ನಿಮಗೆ ಗೊತ್ತಿದೆ. ದರ್ಶನ್ 6 ತಿಂಗಳು ಜೈಲಲ್ಲಿ ಇರೋದಕ್ಕೆ ಯಾರು ಕಾರಣಕರ್ತರು ಅಂತ ನಿಮಗೆ ಗೊತ್ತಿದೆ. ಇವೆಲ್ಲ ಗೊತ್ತಿದ್ದರೂ ಮತ್ ಕೆಣಕುವಂತಹ ಪ್ರಯತ್ನ, ಪಾರಿವಾಳದ ಗುಂಪಿಗೆ ಬೆಕ್ಕನ್ನು ಬಿಡೋ ಪ್ರಯತ್ನನ ಪವಿತ್ರ ಗೌಡ. ರಾಜರಾಜೇಶ್ವರಿ ನಗರದಲ್ಲಿ ನಿಮ್ಮ ಹಳೆಯ ಅಂಗಡಿಯನ್ನ ಮತ್ತೆ ನೀವು ಚಿಗುರೊಡಿಸಿ ಮತ್ತೆ ಉದ್ಯಮಕ್ಕೆ ಇಳಿದಿದ್ದೀರಿ. ಚೆನ್ನಾಗಿ ದುಡ್ಕೊಂಡಿರಿ, ಚೆನ್ನಾಗಿರಿ. ಯಾಕೆ ಬೇಕು ಇದು? ಅವರನ್ನು ಟ್ರಿಗರ್ ಮಾಡುವಂತಹ ಪ್ರಯತ್ನ. ವಿಜಯಲಕ್ಷ್ಮಿ ಅಥವಾ ದರ್ಶನ್ ಅಭಿಮಾನಿಗಳು ತಿರುಗಿ ಬಿದ್ದರೆ ಬೇರೆ ಥರ ಆಗಿಬಿಡುತ್ತೆ.
ಅದರರ್ಥ ನಾವು ರಾಂಗ್ ಸಂದೇಶವನ್ನು ಕೊಡ್ತಾ ಇಲ್ಲ. ಬೇರೆ ಥರ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಎರಡು ಕುಟುಂಬದ ದಾಂಪತ್ಯ ಜೀವನದಲ್ಲಿ ಏನೋ ಒಂದು ಬಿರುಕು ಮೂಡುತ್ರಿ. ನೀವು ಒಂದು ಹೆಣ್ಣು ಮಗಳಾಗಿ ಮತ್ತೊಂದು ಹೆಣ್ಣು ಮಗಳ ಮುಖದ ಸಂತೋಷಕ್ಕೆ ಕಾರಣ ಆಗಬೇಕೇ ಹೊರತಾಗಿ ಮತ್ತೊಬ್ಬರನ್ನ ಟ್ರಿಗರ್ ಮಾಡೋದಕ್ಕೆ ನೀವು ಸೋರ್ಸ್ ಆಗಬಾರ್ದು, ನೀವು ಮೂಲ ಆಗಬಾರ್ದು. ನೋಡೋದಕ್ಕೂ ಚೆನ್ನಾಗಿದ್ದೀರಿ, ಕೈಯಲ್ಲೊಂದು ಉದ್ಯಮನೂ ಇದೆ, ನಿಷ್ಕಲ್ಮಶವಾದಂತಹ ಮಗಳ ರೂಪದ ಮಗಳಿದ್ದಾರೆ, ಏನೋ ಮಾಡ್ಕೊಂಡು ಇದ್ಬಿಡಿ. ಯಾಕೆ ಬೇಕು ದರ್ಶನ್ ಕುಟುಂಬವನ್ನು ಕೆಣಕುವಂತಹ ಪ್ರಯತ್ನ? ಇವೆಲ್ಲವೂ ಕೂಡ ನಾವು ಕೇಳ್ತಾ ಇಲ್ಲ. ಅಭಿಮಾನಿಗಳು, ಟ್ರೋಲರ್ಗಳು ನಿಮ್ಮ ಫೋಟೋದ ಕೆಳಗೆ ಕಾಮೆಂಟ್ ಹಾಕಿರ್ತಾರೆ ನೋಡಿ. ಹಾಗಾದ್ರೆ ನೀವು ಯಾಕೆ ಇದನ್ನು ಸುದ್ದಿ ಮಾಡ್ತೀರಿ ಅಂದರೆ ಮಾಡ್ತೀವ್ರಿ. ಸೆಲೆಬ್ರಿಟಿಗಳ ಜೀವನದ ಬಗ್ಗೆ ಜನರಿಗೂ ಕೂಡ ಕ್ಯೂರಿಯಾಸಿಟಿ ಇರ್ತಾವೆ. ಬರೀ ಪಟ್ಟಣಗೆರೆ ಶೆಡ್ಡಲ್ಲಿ ಕೊಲೆಯಾದಾಗ ನಾವು ಬೇಕಾ ಸುದ್ದಿ ಮಾಡೋದಕ್ಕೆ? ಅದಾದ ನಂತರ ನಿಮ್ಮ ಆಕ್ಟಿವಿಟೀಸ್ಗಳನ್ನು ತೋರಿಸೋದಕ್ಕೆ ನಾವು ಬೇಡವಾ? ಎಲ್ಲ ಜವಾಬ್ದಾರಿಯೂ ಕೂಡ ಮಾಧ್ಯಮಕ್ಕಿದೆ. ಹಾಗಾಗಿ ಪವಿತ್ರ ಗೌಡ ಇನ್ನು ಮುಂದೆ ವಿಜಯಲಕ್ಷ್ಮಿಯರನ್ನ ಅನುಕರಣೆ ಮಾಡುವಂತಹ ಸಾಹಸಕ್ಕೆ ಇಳಿಬೇಡಿ. ನಿಮಗೆ ಆ ತರಹದ ಇಷ್ಟ ಏನಾದ್ರಿದ್ರೆ ಕರೀನಾ ಕಪೂರ್ ಯಾವ ಸ್ಯಾರಿ ಹಾಕೊಂಡಿದ್ದಾರೆ ಆ ಥರದ್ದು ಹಾಕೊಳ್ಳಿ, ಕತ್ರಿನಾ ಕೈಫ್ ಯಾವ ತರಹದ ಸ್ಯಾರಿ ಹಾಕೊಂಡಿರ್ತಾರೆ ಆ ಥರದ್ದು ಹಾಕೊಳ್ಳಿ. ಇನ್ನೂ ಅತಿರೇಕದ ಆಸೆ ಅಥವಾ ಏನಾದರೂ ಹವ್ಯಾಸ ನಿಮ್ಮಲ್ಲಿದ್ದರೆ ಇಂಗ್ಲಿಷ್ ಪಿಕ್ಚರಿನ ನಟಿಯರು ಯಾವ ಸೀರೆ ಹಾಕೊಂಡಿರ್ತಾರೋ ಆ ತರಹದ ಸೀರೆ ಹಾಕೊಳ್ಳಿ. ದರ್ಶನ್ ಪತ್ನಿ ಏನು ಮಾಡ್ತಾರೋ ಅದನ್ನೇ ಮಾಡ್ತೀನಿ ಅಂತ ಹೊರಟ್ರೆ ಮುಂದೆ ಬೇರೆ ತರಹದ ಸಮಸ್ಯೆಗಳನ್ನು, ಕಾಮೆಂಟ್ಗಳನ್ನು ಎದುರಿಸಬೇಕಾಗಿ ಬರುತ್ತೆ.